ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿ ಅವರು. ಪರಿಮಳಾ ದೇವಿ ಅವರು ಪ್ರಸೂತಿ ತಜ್ಞರು, ಸ್ತ್ರೀರೋಗ ತಜ್ಞರು, ಮೇಲಾಗಿ ರೋಬೋಟಿಕ್ ಸರ್ಜರಿ ಕಲಿತಾ ಇರೋರು, ಅದರ ಜೊತೆಗೆ ಕಾಲ್ಪೋಸ್ಕೋಪಿಯಲ್ಲಿ ಪರಿಣಿತರು. ವಿಶ್ವ ದಾಖಲೆ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿ ಈ ಗರ್ಭಕೋಶ ಚೀಲದ ಆ ಬಾಗಿಲಿನ ಸರ್ವಿಕ್ಸ್ ಕ್ಯಾನ್ಸರ್ನ ಕಂಡುಹಿಡಿಯೋದ್ರಲ್ಲಿ ತಪಾಸಣೆಯಲ್ಲಿ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇವತ್ತು ಅವರು ನಮಗೆ ಅಪಸ್ಥಾನೀಯ ಗರ್ಭಧಾರಣೆ ಅಂದ್ರೆ ಏನು, ಅಪಸ್ಥಾನೀಯ ಅಂದ್ರೆ ತನ್ನ ಸ್ಥಾನದಲ್ಲಿ ಬೆಳಿಬೇಕಾಗಿರೋ ಭ್ರೂಣ ಬೇರೆ ಎಲ್ಲೋ ಹೋಗಿ ಬೆಳೆದ್ರೆ ಏನಾಗುತ್ತೆ, ಅದರಿಂದ ಎಂಥ ಅನಾಹುತ ಆಗುತ್ತೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಗರ್ಭಧಾರಣೆ ಅಂದ್ರೆ ಒಂದು ಸುಂದರ ಕನಸದು. ಎಲ್ಲ ಮಹಿಳೆಯರಿಗೂ ಅದು ಸುಂದರ ಕನಸು. ಆ ಕನಸು ನನಸಾಗೋದ್ರ ಬದಲು ದುಸ್ವಪ್ನ ಆಗ್ಬಿಟ್ರೆ ಎಂಥ ಹೌದು. ದುರಂತ ಆಗತ್ತೆ. ಅದನ್ನ ಹೇಗೆ ತಪ್ಪಿಸ್ಕೊಳ್ಬೇಕು, ಅದರಿಂದ ಏನು ಚಿಕಿತ್ಸೆ ಇದೆ, ಎಲ್ಲವನ್ನ ವಿವರವಾಗಿ ತಿಳಿಸ್ಕೊಡಕ್ಕೆ ನಮ್ಮೊಂದಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿ ಅವರೇ. ನಮಸ್ಕಾರ, ಸ್ವಾಗತ, ನಮಸ್ಕಾರ ಮೇಡಮ್. ಸುಸ್ವಾಗತ. ನಮಸ್ಕಾರ ಮೇಡಮ್. ಈ ನಾವು ಎಲ್ಲಾ ಒಂದು ಮುಂಜಾನೆಯನ್ನು ಸುಂದರವಾಗಿ ಮಾಡುವವರು ನೀವು ನನ್ಗೆ. ಆಕ್ಚುಲಿ ಸುಂದರವಾಗೇ ಅಲ್ಲ ಇರುತ್ತೆ ಅಂತ ಅನ್ಕೊಂಡು ಅಲ್ಲಲ್ಲ, ನೀವೇ ಸುಂದರಿ, ನಿಮ್ಮ ಸುತ್ತಲೂ ಎಲ್ಲ ಸುಂದರು. ನಿಮ್ಮ ಹತ್ರ ಬಂದಂತ ಎಲ್ಲ ಮಹಿಳೆಯರು ಅವ್ರಿಗೆ ಸುಂದರ ಮಕ್ಕಳನ್ನು ಕೊಡುವಂತವ್ರು ನೀವು. ಹಾಗಾಗಿ ಈಗ ಹೇಳಿ, ಈ ಅಪಸ್ಥಾನದಲ್ಲಿ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾಕಾಗತ್ತೆ ಅಂತ ತಿಳಿಸ್ಕೊಡಿ ನಮ್ಗೆ. ತಸ್ಮೈ ಶ್ರೀ ಗುರುವೇ ನಮಃ. ನೀವು ನನ್ನ ಗುರುಗಳು, ಈ ಮಾತು ಹೇಳಿದೆ ನಾ ಖಂಡಿತವಾಗ್ಲೂ ಮುಂದೆ ಹೋಗೋಕೆ ನನ್ನ ಮನಸ್ಸು ಒಪ್ಪಲ್ಲ. ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಮಾತಾಡಬೇಕು ಅಂತ ನಾನು ಮೊನ್ನೆ ಅನ್ಕೊಂಡು ತಮ್ಮ ಹತ್ರ ಹೇಳಿದಾಗ ತಾವು ಒಪ್ಕೊಂಡ್ರಿ. ಯಾಕೆ ಅಂದ್ರೆ ಎಷ್ಟೋ ಟಾಪಿಕ್ಗಳಿದೆ, ಕ್ಯಾನ್ಸರ್ ಇದೆ, ಅದಿದೆ, ಇದಿದೆ. ಬಟ್ ಜನಕ್ಕೆ ಯಾವ್ದು ಬಾಧೆ ಕೊಡ್ತಾ ಇದೆ ಅದನ್ನ ನಾವು ಕಂಡಿಡ್ಕೊಂಡು ಸ್ವಲ್ಪ ಅವ್ರಿಗೆ ಜ್ಞಾನ ಕೊಟ್ಬಿಟ್ರೆ ಅವ್ರು ಹೆಚ್ಚಿಂದನ ಅವರಷ್ಟಕ್ಕೆ ಅವರೇ ತಿಳ್ಕೊಂಡು ಅಲ್ಲಿ ಇಲ್ಲಿ ಕೇಳ್ಕೊಳ್ತಾರೆ. ಸೊ ಈ ಹೌದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂದಾಗ, ಎಕ್ಟೋಪಿಕ್ ವರ್ಡೇ ಹೇಳ್ದಂಗೆ ಈಗ ಒಂದೊಂದ್ಸರಿ ನಾವು ತಮಾಷೆ ಫ್ರೆಂಡ್ಸ್ ಒಳಗೆ ಮಾತಾಡ್ಬೇಕಾರೆ ಸ್ವಲ್ಪ ಎಕ್ಟೋಪಿಕ್ ಅದ್ ಯಾಕೆ ಅವ್ರ ಹತ್ರ ಜಾಸ್ತಿ ಮಾತಾಡ್ತೀಯ ಅನ್ನೋದು ಉಂಟು. ಇದು ನಾವು ಕಿಡಿಗೇಡಿ ಫ್ರೆಂಡ್ಸ್ಗಳು ಒಂದೊಂದ್ಸರಿ ಹೇಳಿದ್ದು ಉಂಟು. ಅಂದ್ರೆ ಅವ್ರೊಂದ್ ಹೌದು. ಸ್ವಲ್ಪ ಆವರೇಜ್ ಎಲ್ಲೋ ನಾರ್ಮಲ್ಗಿಂತ ಔಟ್ ಬೇರೆ ಆಫ್ ಕಡೆ ನಾರ್ಮಲ್, ಯಾವುದೋ ಒಂದು ದಾರಿ ತಪ್ಪಿ ಹೋದವರು. ದಾರಿನ ಬೇರೆ ಬಿಟ್ಟು ಹೋದವರು ಅನ್ನೋ ಹಾಗೆ. ಹೌದು. ಸೊ ಹಾ. ಈಗ ಇದು ಅಪಸ್ಥಾನೀಯ ಒಂದು ಪ್ರೆಗ್ನೆನ್ಸಿ ಭ್ರೂಣ ಅಂತಂದ್ರೆ ಗರ್ಭ ಹ್ಮ್. ಧರಿಸಿದ ಮೇಲೆ ಮಹಿಳೆ ಈಗ ಹ್ಮ್. ನೀವು ಹೇಳ್ದಾಗೆ ಗರ್ಭ ಧಾರಣೆ ಆಗೋದಾಗ್ಲಿ ಮದರ್ಹುಡ್ ಆಗ್ಲಿ ಅದೊಂದು ಸುಂದರ ಕನಸು. ಯಾವುದೇ ಹೌದು. ತಾಯಿಗೆ ಒಂದು ಹೆಮ್ಮೆ ಮತ್ತು ಅದೊಂದು ಸುಂದರವಾದ ಒಂದು ಸ್ವಪ್ನ. ಹ್ಮ್. ಯಾರೇ ಆಗ್ಲಿ ಮದುವೆ ಆಗಿ 1 ವರ್ಷನೋ 2 ವರ್ಷನೋ ಅವ್ರಿಗೆ ಒಂದು ಮಗು ಬೇಕು ಅನ್ನೋದು ಅದು ಒಂದು ಹ್ಮ್. ಸಂಸಾರದ ನಮ್ಮ ಒಂದು ಇದು ಅಂತ ನಡ್ಕೊಂಡು ಹೋಗೋ ಒಂದು ರೀತಿ ನೀತಿ ತಲೆ ಹ್ಮ್. ತಲಾಂತರದಿಂದ. ಈಗ ಹೌದು. ದಾಂಪತ್ಯದ ಒಂದು ಇದು ಅಂತಂದ್ರೆ ಅದು ಅದರದ ಒಂದು ಪ್ರಿನ್ಸಿಪಲ್ ಮಕ್ಕಳನ್ನ ಅಂದ್ರೆ ಒಂದು ಮಗುನು ಪಡೆಯೋದು. ಕೂಡ ನಾವು ಹೌದು. ಜನನ ನಾವು ಹೌದು. ಕೊಡ್ಬೇಕು ಅನ್ನೋದು. ಹೀಗೆ ಅದರ ಹೌದು. ಒಂದು ನಮ್ಮ ಒಂದು ಮನುಷ್ಯನ ಒಂದು ಜನ್ಮ ಮುಂದೆ ಒರೆಸ್ಕೊಂಡು ಹೋಗುವಂತ ಒಂದು ಗರ್ಭಧಾರಣೆ. ಅವರು ಮದುವೆ ಆಗಿರುತ್ತೆ, ಒಂದು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಈ ವರ್ಷ ಬೇಡ ಬಿಡಪ್ಪ, ಮುಂದಿನ ವರ್ಷ ಆಗ್ಲಿ, ಇನ್ ಯಾವ್ದೋ ಒಂದು ಡಿಸಿಷನ್ ತಗೊಂಡಿರ್ತಾರೆ, ಎಲ್ಲೋ ಹೋಗಿರ್ತಾರೆ. ಇದ್ದಕ್ಕಿದ್ದಂಗೆ ಅವರಿಗೆ ಪೀರಿಯಡ್ ಮಿಸ್ ಆದಂಗೆ ಆಗಬಹುದು, ಅಥವಾ ಪೀರಿಯಡ್ ಮಿಸ್ ಆಗಿರ್ಲಿಕ್ಕೂ ಇಲ್ಲ, ಹೊಟ್ಟೆ ನೋವು ಮತ್ತೆ ಕೆಲವೊಂಚೂರು ಡಿಸ್ಚಾರ್ಜ್ ತರ ಆಗುತ್ತೆ. ಅವಳು ಹ್ಮ್. ಅವಾಗ ನೆನ್ಪು ಹ್ಮ್. ಮಾಡ್ಕೊಳ್ತಾಳೆ, ನಾನು ಈ ಸರಿ ಪೀರಿಯಡ್ ಆಗಿದ್ನ. ಯಾಕಂದ್ರೆ ಅವಳು ಆ ದಾಂಪತ್ಯ ಜೀವನ ಪ್ರಾರಂಭ ಆದಾಗ ಇಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾಳೆ ಅಂತಂದ್ರೆ ಆ ಫಂಕ್ಷನ್ ಈ ಫಂಕ್ಷನ್, ಯಾವಾಗ ಪೀರಿಯಡ್ ಇತ್ತು ಅನ್ನೋ ಡೇಟ್ ಕೂಡ ಅವಳು ಮರ್ತಿರ್ಬೋದು. ಮರ್ತಿರ್ತಾರೆ. ಅಥವಾ ಹಾ. ಪೀರಿಯಡ್ ಒಂದೊಂದ್ಸರಿ ಮುಂದೆ ಹಾಕೊಳ್ತಾರೆ. ಯಾಕಂದ್ರೆ ಈಗ ಮದುವೆ ಇದೆ ಅಂದಾಗ ಹೌದೌದು. ತಕ್ಕಂಗೆ ಅವ್ರು ಕಾರ್ಯಕ್ರಮ ಸ್ವಲ್ಪ ಇದ್ದಾಗ. ಮುಂದೆ ಹಾಕೊಂಡು ಕೆಲವು ಮಾತ್ರೆಗಳು ತಗೊಂಡಿರ್ತಾರೆ. ಯಾಕಂದ್ರೆ ಅವರಿಗೆ ಆ ಸಮಯದಲ್ಲಿ ಆರಾಮಾಗಿರ್ಬೇಕು, ಎಲ್ಲ ಪೂಜೆ ಪರಿಮಳ ಪುನಸ್ಕಾರ. ಅವ್ರೆ, ಪರಿಮಳ ಅವ್ರೆ, ಒಂದು ಕಾಲಕ್ಕೆ ಒಂದ್ 40-50 ವರ್ಷದ ಹಿಂದೆ ಡಾಕ್ಟ್ರು ಅಂತಂದ್ರೆ ನನ್ಗೆ ಪೀರಿಯಡ್ಸ್ ಮುಂದಾಗಕ್ಕೆ ಏನಾದ್ರೂ ಮಾತ್ರೆ ಕೊಡಿ ಅಂತ ಕೇಳೋರು. ಅವ್ ಯಾವ ಹೌದು, ಡಾಕ್ಟ್ರು ಅಂತಲ್ಲ, ಹೆಣ್ಮಕ್ಳಿದ್ರೆ ಹೌದು, ಹೌದು. ಸಾಕು, ಈ ಸಾಕು ಸಾಕು. ಪೀರಿಯಡ್ಸ್ನೇ ಒಂದು ಚಿಂತೆ ಮಾಡ್ಕೊಳ್ಳೋರು. ಅಂದ್ರೆ ಇದೆ, ಮನೆಯಲ್ಲಿ ಹೌದು. ಮದ್ವೆನೋ ಮುಂಜೇನೋ ಹಾ, ದೇವ್ರ ಪೂಜೆನೋ ಏನೋ ಕಾರ್ಯ ಇರುತ್ತೆ, ಆ ಹೌದು. ಹೊತ್ನಲ್ಲಿ ಪೀರಿಯಡ್ ಬಂದ್ಬಿಟ್ರೆ ತಾವು ಹೊರಗಾಗ್ಬಾರ್ದು ಅಂತ. ಹೌದು ಹೌದು, ಓಕೆ, ಅದು ಒಂದು ಹೇಳಿ ಹೇಳಿ. ಅಶುದ್ಧವಾದ ಮತ್ತೆ ಅವ್ರು ಸ್ವಚ್ಛವಾಗಿ ಇರಕ್ಕಾಗಲ್ಲ ಅನ್ನೋ ಒಂದು ಅದು ಇದು ಕೂಡ ತಪ್ಪು ಉಂಟು. ಕಲ್ಪನೆ. ಹ್ಮ್. ಅದು ಹ್ಮ್. ಅವರಿಗೆ ಒಂದು ತುಂಬಾ ಇರುಸು ಮುರುಸು ಉಂಟಾಗೋ ಸಮಯ ಅಂತ ಮುಂದೆ ಹಾಕೋತಾರೆ. ಇವ್ರೇನ್ ಮಾಡಿರ್ತಾರೆ, ಅದು ಹೆರಿಗೆ ಇದು ಮದುವೆಗೆ ಅಂತ ಮುಂದೆ ಹಾಕೊಂಡಿರ್ಬೋದು, ಅಥವಾ ಅವ್ರ ಪೀರಿಯಡ್ ಸ್ವಲ್ಪ ಇರೆಗ್ಯುಲರ್ ಇರ್ಬೋದು. ಎಲ್ಲ ಹ್ಮ್. ಹೆಣ್ಮಕ್ಳಲ್ಲೂ ಪೀರಿಯಡ್ ರೆಗ್ಯುಲರ್ ಆಗಿರಲ್ಲ. ಸೊ ಅಲ್ಲಿ ಪ್ರೆಗ್ನೆನ್ಸಿ ಅಟೆಂಪ್ಟ್ ಆಗಿರುತ್ತೆ, ಇವ್ರಿಗೆ ಗೊತ್ತಾಗಿರಲ್ಲ ಪಾಪ. ಯಾಕಂದ್ರೆ ಆ ಅವರಿಗೂ ಇನ್ನು ಜೀವನ ಆ ಇವಾಗ ಆ ದಾಂಪತ್ಯ ಜೀವನ ಓಪನ್ ಆಗ್ತಿದೆ. ಪ್ರೆಗ್ನೆನ್ಸಿ ಹ್ಮ್. ಟೆಸ್ಟ್ ಮಾಡ್ಕೋಬೇಕಾ ಅದ್ ಮಾಡ್ಕೋಬೇಕು ಯಾವ್ದು ಗೊತ್ತಿಲ್ಲ. ಇವನ್ ಗಂಡನು ಕೂಡ ಇಬ್ರು ಒಂದು ನವ ಯುವ ಜೋಡಿ ಅವರು ಅಷ್ಟೇ. ಅವರು ಹೌದು. ಒಂದು ಹಾ. ಏನಂತಾರೆ, ಒಂದು
ಬಾಲ್ಯದಿಂದ ಯೌವನಕ್ಕೆ ಕಾಲಿಟ್ಟು ಯೌವನದಿಂದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಸೊ ಆ ಹ್ಮ್. ಸಮಯದಲ್ಲಿ ಏನೋ ಆಗಿರ್ಬೋದೇನೋ ಏನೋ ಅನ್ಕೊಂಡ್ಬಿಟ್ಟು ಅವರು ಡಿಸ್ಚಾರ್ಜ್ ಆಗ್ತಿದೆ, ಹೊಟ್ಟೆ ನೋವು ಆಗ್ತಿದೆ, ಏನೋ ಆಗ್ತಿದೆ ಅಂತ ಒಂದ್ ದಿವಸ ನೋಡ್ತಾರೆ. ಬಟ್ ಆಗಲ್ಲ ಅವರಿಗೆ. ಆಮೇಲೆ ತಕ್ಷಣ ಆಸ್ಪತ್ರೆಗೆ ಓಡ್ ಬರೋದು ತುಂಬಾ ಕಾಮನ್. ಈಗ ಹೌದು. ಆಸ್ಪತ್ರೆಗೆ ಯಾರೇ ನವ ಜೋಡಿಗಳಾಗ್ಲಿ ಎಸ್ಪೆಷಲಿ, ನಾವು ಹ್ಮ್. ಇವಾಗ ಹೋಗ್ಬೇಕು ಆಸ್ಪತ್ರೆಗೆ ಅಂತಿರಲ್ಲ, ಅವ್ರಿಗೆ ಎಲ್ಲೋ ಹೋಗ್ಬೇಕು, ಇನ್ನೂ ಅಲ್ಲಿ ಹೋಗ್ಬೇಕು, ಆ ಮನೆಗೆ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು. ಬಂದಾಗ ನಾವು ಕೆಲವು ಟೆಸ್ಟ್ಗಳನ್ನ ಮಾಡಿದಾಗ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ, ಹಾ. ಸ್ಕ್ಯಾನ್ ಒಂದು, ಅಲ್ಟ್ರಾಸೋನಾಲಜಿ ಒಂದನ್ನ ತಕ್ಷಣವೇ ಮಾಡ್ಕೊಳ್ತೀವಿ. ಯಾಕಂದ್ರೆ ಇದು ಹೌದು. ಸಾಮಾನ್ಯವಾಗಿ ಇದೇನಾದ್ರೂ ಈ ಅಪಸ್ಥಾನೀಯ ಪ್ರೆಗ್ನೆನ್ಸಿ ಇದೆಯೇ ಅನ್ನೋದು ನಮಗೊಂದು ಅನುಮಾನ ಇರುತ್ತೆ. ಹೌದು. ಯಾಕೆ ಇದ್ರ ಬಗ್ಗೆ ಹೌದು. ನಾವು ಅಷ್ಟು ಮಂಜುಗರಾಗಿ ಇರ್ಬೇಕು ಅಂತ ಅಂದ್ರೆ, ಹ್ಮ್. ಸಾಧಾರಣವಾಗಿ ನಮ್ಗೆ ಈ ಮೆಟರ್ನಲ್ ಮಾರ್ಟಾಲಿಟಿ ಮಗು ತಾಯಿಯ ಮರಣ ಅಪ್ಪುವ ಒಂದು ಸಂಭವಗಳು ಹೆರಿಗೆ ಹ್ಮ್. ಆದಾಗ ಹೇಗಿರುತ್ತೋ, ಇಲ್ಲಿ ಹಾ. ಕೂಡ ನಾವು ಜಾಗರೂಕತೆಯಿಂದ ಇರ್ಲಿಲ್ಲ ಅಂದ್ರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿನಲ್ಲಿ ಅವಳು ಗರ್ಭಕೋಶದಿಂದ ಒಳಗಡೆ ಹ್ಮ್. ಬ್ಲೀಡ್ ಆಗ್ಬಿಡ್ತಾಳೆ. ಅದ್ ಯಾಕೆ ಅಂತಂದ್ರೆ, ಆ. ಗರ್ಭಕೋಶದಲ್ಲಿ ಕುತ್ಕೋಬೇಕಾಗಿರೋ ಭ್ರೂಣ, ಅವಳು ಪ್ರೆಗ್ನೆನ್ಸಿ ಆದ್ರೂ ಅವಳಿಗೆ ಗೊತ್ತಿರಲ್ಲ. ಅವಳು ಹಾ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿರ್ಬೋದು, ಮಾಡ್ಕೊಂಡ್ರು ವೀಕ್ಲಿ ಪಾಸಿಟಿವ್ ತರ ಬಂದಿರುತ್ತೆ. ಸೊ ಹಾ. ಆ ಹಾ. ಪ್ರೆಗ್ನೆನ್ಸಿ ಇಲ್ಲಿ ಇರ್ಬೇಕಾಗಿರೋದು, ಇದು ಹಾ. ನಾರ್ಮಲ್ ಆಗಿರ್ಬೇಕಾಗಿರೋದು. ಈ ಸ್ಥಾನ ಅದ್ರದ್ದು ನಾರ್ಮಲ್. ಈ ಸ್ಥಾನದಿಂದ ಹೋಗಿ ಅದು ಈ ಟ್ಯೂಬ್ ನ ಒಂದು ಭಾಗದಲ್ಲಿ ಹಾ. ಕುತ್ಕೊಳ್ಳುತ್ತೆ. ಹಾ. ಯಾಕೆಂದ್ರೆ ಸಾಧಾರಣವಾಗಿ ಗರ್ಭಧಾರಣೆ ಆಗೋದು ಎಲ್ಲಿ? ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ ಹೊಟ್ಟೆಯಲ್ಲಿ ಅಂತ. ಹೊಟ್ಟೆಯಲ್ಲೇ ಆದ್ರೂ ಕೂಡ ಅದು ಈ ಓವರಿಯಿಂದ ಓವಮ್ ತಗೊಂಡು ಈ ಫಿಂಬ್ರಿಯಲ್ ಎಂಡ್ ಆಫ್ ದ ಟ್ಯೂಬ್ ಅಂತೀವಿ. ಅದ್ರ ಮುಂಚೆ ಈ ಆ. ಫಿಂಬ್ರಿಯಲ್ ಎಂಡ್ ಅಂದ್ರೆ ಈ ಫೆಲೋಪಿಯನ್ ಟ್ಯೂಬ್ ಒಂದು 4-5 ಸೆಂಟಿಮೀಟರ್ ಟ್ಯೂಬ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಒಂದು ಹಾ. ಹಾ. ಗರ್ಭಕೋಶಕ್ಕೆ 2 ಫೆಲೋಪಿಯನ್ ಟ್ಯೂಬ್ಗಳು ಇರುತ್ತೆ ಹೀಗೆ. ನೋಡಿ, ಇಲ್ಲಿ ಹಾ. ನೋಡ್ತಾ ಇದ್ದೀರಿ ನೀವು, ಅಂಡಾಣು ಹೇಗೆ ಫರ್ಟಿಲೈಸ್ ಆಗಿ ಹಾ. ಸ್ಪರ್ಮ್ ಇಲ್ಲಿಂದ ಹೋಗಿ ಎಗ್ನ ಇದು ಅದಕ್ಕೆ ಯುನಿಟಿ ಆಗ್ಬಿಟ್ಟು ಹಾ. ಫಲದತೆ ಮಾಡ್ಬಿಟ್ಟು ಆ ಅಂಡಾಣು ಸ್ಪರ್ಮ್ ಫಲದತೆ ಸ್ಪರ್ಮ್ ಆಗಿರೋದು ಅಂದ್ರೆ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸ್ಪರ್ಮ್ ಅಂದ್ರೆ ಗಂಡನ ವೈರಾಣು, ಅದಕ್ಕೆ ವೈರಾಣು. ಮೊಟಿಲಿಟಿ ಜಾಸ್ತಿ ಇರುತ್ತೆ. ವೀರಾಣು ಅದು ವೀರಾಣು ಜಾಸ್ತಿ ವೀರಾಣು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಕೊಂಡು ಮೇಲ್ ಬರುತ್ತೆ. ಈ ಬರುತ್ತೆ. ನೀವು ತೋರಿಸ್ತಾ ಇರೋದು ಮೊಟ್ಟೆಯಿಂದ, ಈ ಮೊಟ್ಟೆಗಳು ಬರ್ತಾ ಇದೆಲ್ಲ 1, 2, 3, ಅದ್ರಲ್ಲಿ ಹೌದು ಯಾವ ಮೊಟ್ಟೆ ಮೊದಲು ಸ್ಪರ್ಮ್ ಸೇರ್ಕೊಳ್ಳುತ್ತೋ ಅದು ಹೌದು ಹೌದು ಹೌದು. ಝೈಗೋಟ್ ಆಗ್ಬಿಟ್ಟು ಅದು ಮುಂದೆ ಡೈವರ್ಟ್ ಭ್ರೂಣ ಆಗಿ ಆಗತ್ತೆ. ಅದು ಮತ್ತೆ ಹಾ. ಅಲ್ಲಿಂದ ವಾಪಸ್ ಬಂದು ಅದಿಲ್ಲಿ ಕುತ್ಕೋಬೇಕು. ಇಷ್ಟ ಹಾ. ಆಗಷ್ಟೊತ್ತಿಗೆ ಅವಳು ಮಿಸ್ಡ್ ಕರೆಕ್ಟ್. ಪೀರಿಯಡ್ ಆಗ್ಬೇಕು. ಮಿಸ್ಡ್ ಪೀರಿಯಡ್ ಆಗುತ್ತೆ ಅವಳಿಗೆ. ಬಟ್ ಆ ಹಾ. ಮಿಸ್ಡ್ ಪೀರಿಯಡ್ ಆಗಕ್ಕೂ ಮುಂಚೆನೆ ಏನಾಗುತ್ತೆ ಅಂದ್ರೆ, ಅದು ಇಲ್ಲಿ ಬಂದು ಕುತ್ಕೊಳ್ಳೋಕೆ ಮುಂಚೆ ಒಂದು 5 ವೀಕ್ಸ್ ಅನ್ಕೊಳ್ಳೋಣ ಇದನ್ನು. ಹಾಗೆ ಹಾ. ಕೋರಿಲೇಟ್ ಮಾಡಿದ್ರೆ ಅವಳಿಗೆ ಒಂದು ಹಾ. 4 ವಾರಕ್ಕೆ ಪೀರಿಯಡ್ ಆಗೋದು ಆಗದೆ 5ನೇ ವಾರಕ್ಕೆ ಬಿದ್ದಿದ್ದಾಳೆ. ಬಟ್ ಹಾ. ಅದು ಹಾ. ಇಲ್ಲೆಲ್ಲ ಕುತ್ಕೊಂಡ್ಬಿಟ್ಟು ಸ್ಟಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲೆಲ್ಲೂ ಇಷ್ಟು ಸಿಕ್ಕಾಕೊಳತ್ತೆ. ಸ್ಪೇಸ್ ಹ್ಮ್. ಅದಕ್ಕೆ ಇಲ್ಲ. ಇಷ್ಟು ಸ್ಪೇಸ್ ಹಾ. ಆ ಜೈಗೋಟಿಗೆ ಇಲ್ಲಿ ಇಲ್ಲ, ಫಲದತೆ ಹಾ. ಆದ ಅಂಡ. ಸೊ ಹಾ. ಇಲ್ಲಿ ಅದು ಒಂದು ವಾರ, ಒಂದ್ 2-3 ದಿವಸ ಅಷ್ಟೇ ದೊಡ್ಡದಾಗ್ಬೋದು. ಆಮೇಲೆ ಇದನ್ನ ಟ್ಯೂಬ್ನ ರಪ್ಚರ್ ಮಾಡ್ಬಿಡುತ್ತೆ. ರಪ್ಚರ್ ಮಾಡಿ ಓ. ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅಂತೀವಿ. ಸೊ ಈ ಆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಒಂದು ಈಗ ಎಮರ್ಜೆನ್ಸಿ ನಾವು ಬಗ್ಗೆ. ನೀವು ರಪ್ಚರು ಎಮರ್ಜೆನ್ಸಿ ಅಂದಾಗ ನನ್ಗೆ ನೆನಪಾಯ್ತು. ಈಗ ಸಾಮಾನ್ಯವಾಗಿ ಜನರಿಗೆ ಅಪೆಂಡಿಸೈಟಿಸ್ ಆಗಿ ರಪ್ಚರ್ ಆದ್ರೆ ಹಾ ಹೆಂಗೆ ಸೀರಿಯಸ್ ಹಾ ಆಗುತ್ತೋ ಅದೇ ಸೇಮ್. ತರ ಇದು. ಅಲ್ಲಿ ಹೌದು, ಅಪೆಂಡಿಕ್ಸ್ ರಪ್ಚರ್ ಆಗತ್ತೆ, ಇಲ್ಲಿ ಟ್ಯೂಬ್ ರಪ್ಚರ್ ಆಗತ್ತೆ. ಟ್ಯೂಬ್ ಸೊ ರಪ್ಚರ್ ಆಗುತ್ತೆ. ಎರಡೂನು ಹೌದು ಕೂಡ ಮುಂದೆ ಹೌದು ಪೆರಿಟೋನಿಯಂ ನಲ್ಲಿ ಬಂದು ಎಲ್ಲ ಭಯಂಕರವಾದಂತ ಹೌದು ಕಾಂಪ್ಲಿಕೇಶನ್ಸ್ ಆಗತ್ತೆ. ಹೌದು. ಈಗ ಅದು ಹಾಗಾಗಿ ರಪ್ಚರ್ ಆದಾಗ ಇದು ವ್ಯಾಸ್ಕ್ಯುಲಾರಿಟಿ ಎಮರ್ಜೆನ್ಸಿ. ತುಂಬಾ ಇರೋದ್ರಿಂದ ಬ್ಲೀಡಿಂಗ್ ಆಗಿ, ಬ್ಲೀಡಿಂಗ್ ಅಂದ್ರೆ ಸುಮ್ಮನೆ ಹಾ. ಸ್ವಲ್ಪ ಸ್ವಲ್ಪ ಆಗೋದಿಲ್ಲ ಇದು. ಅದು ಹಾ. 1 ಲೀಟರ್ವರೆಗೂ, 1.5 ಲೀಟರ್ವರೆಗೂ ಆಗುತ್ತೆ. ಯಾಕಂದ್ರೆ ಅವಳು ಫಸ್ಟ್ ಬಿಗಿನಿಂಗ್ ನಲ್ಲಿ ಸ್ವಲ್ಪ ಬ್ಲೀಡಿಂಗ್ ಆದಾಗ ಅವಳು ಹಾ. ಸಾಧಾರಣವಾಗಿ ಏನೋ ಆಗಿಲ್ಲ ಬಿಡು ಅನ್ಕೊಂಡು ಏನೋ ಹ್ಮ್. ಹ್ಮ್. ಒಂದ್ ಸ್ವಲ್ಪ ಡಿಸ್ಚಾರ್ಜ್ ಕಂಡು ಸುಮ್ಮನೆ ಇರ್ತಾಳೆ. ಪಾಪ ಅವಳುನು ತುಂಬಾ ಹಾ. ಇನ್ನೋಸೆಂಟ್ ಇರ್ತಾಳೆ. ನಂತರ ಅದು ಹೌದು. ಯಾವಾಗ ಹೌದು. ಹೊಟ್ಟೆ ಉಬ್ಬರ ಆಗ್ಬಿಟ್ಟು ಅಲ್ಲ, ತಡಿಲಾದಷ್ಟು ಬಿದ್ದಾಗ ಇನ್ನೋಸೆಂಟ್ ಅಲ್ಲ, ಇಗ್ನೋರೆಂಟ್ ಆಗಿರ್ತಾರೆ. ಇಗ್ನೋರೆಂಟ್ ಆಗಿರ್ತಾರೆ ಅಂದ್ರೆ ಅರಿವಿರೋದಿಲ್ಲ. ಅರಿವಿರೋದಿಲ್ಲ, ಮುಟ್ಟು ಅರಿವು. ಬರೋದು ಒಂದು, ಈ ತರ ಹೊಟ್ಟೆ ನೋವು ಬಂದು ವಿಪರೀತ ನೋವು ಬಂದು ಬರೋದು ಇದು ಬೇರೆ ತರ. ಹೌದು ಅಂದ್ರೆ ಹೌದು ಇದು ಮುಟ್ಟು ಆಗುವಾಗ ಹೊಟ್ಟೆ ನೋವು ಬರೋದು ಸಾಮಾನ್ಯ. ಆದ್ರೆ ಇದು ಹೌದು. ವಿಪರೀತ ನೋವಿರುತ್ತೆ, ಇದು ವಿಪರೀತ ಭಯಂಕರವಾದದಿಂದ. ನೋವಿರುತ್ತೆ. ಹಾ. ಯಾಕೆಂದ್ರೆ ಹ್ಮ್. ಪೆರಿಟೋನಿಯಂ ಫುಲ್ ಅಬ್ಡಮಿನಲ್ ಕ್ಯಾವಿಟಿಯಲ್ಲಿ ಬ್ಲಡ್ ಇರೋದ್ರಿಂದ ಸ್ಟ್ರೆಚ್ ಆಗಿ ಅವಳು ಹ್ಮ್. ಸಾಧಾರಣವಾಗಿ ನಮ್ಮ ಹತ್ರ ಬರೋಲ್ಲಿ 50% ಜನ ಶಾಕಲ್ಲೇ ಬರ್ತಾರೆ. ಬಿ ಪಿ ಲೋ ಅಯ್ಯೋ ಆಗಿರುತ್ತೆ, ಪಲ್ಸ್ ರೇಟ್ ಪಾಪ. ಹೆಚ್ಚಿಗೆ ಆಗಿರುತ್ತೆ. ಹ್ಮ್. ಸೊ ನಾವು ಹ್ಮ್. ತಕ್ಷಣನೇ ಅದಕ್ಕೆ ತರಾತುರಿಯಿಂದ ನಾವು ಹೋಗಿ ನೋಡಿ, ಒಂದು ಅವ್ರ ಅಡ್ಮಿಷನ್ ಆಗ್ತಿದ್ದಂಗೆ ಅವ್ರಿಗೆ ಕೌನ್ಸಿಲ್ ಬೇರೆ ಮಾಡಬೇಕು. ಎಲ್ಲಾನು ಹ್ಮ್. ಬೇಗ ಬೇಗ ಮುಗಿಸಿ ಅವ್ರಿಗೆ ಇದು ಏನ್ ಹೇಳ್ತಿದ್ದಾರೆ ಡಾಕ್ಟ್ರು ಅಂತ ಅವ್ರಿಗೆ ಅರ್ಥನೂ ಆಗಲ್ಲ. ಅವ್ರು ಒಂದೊಂದ್ಸರಿ ಹೌದು. ಒಬ್ಬೊಬ್ಬರೇ ಹೌದು. ಬಂದಿರ್ತಾರೆ, ಮನೆ ಜನ ಹಿರಿಯರು ಯಾರು ಬಂದಿರಲ್ಲ, ಅವರೆಲ್ಲೋ ಹಾ. ಬೇರೆ ಹಾ. ಊರಲ್ಲಿರ್ತಾರೆ. ಆ ಒಂದು ಹ್ಮ್. ಸಮಯದಲ್ಲಿ ನಾವು ಎಷ್ಟು ತರಾತುರಿಯಿಂದ ಅದನ್ನ ಎಮರ್ಜೆನ್ಸಿನ ಅಟೆಂಡ್ ಮಾಡ್ತೀವಿ, ಅದ್ರ ಮೇಲೆ ಆ ಹೆಣ್ಮಗಳ ಜೀವನ ಡಿಪೆಂಡ್ ಆಗುತ್ತೆ. ಹೌದೌದು. ಸೊ ಅದಕ್ಕೆ ನಾವು ಇದಕ್ಕೆ ಲ್ಯಾಪ್ರೋಸ್ಕೋಪಿ ನಾವು ಸ್ಟಿಚ್ ಇನ್ ಟೈಮ್ ಸೇವ್ಸ್ ಲೈಫ್ ಯೂಸ್ ಅಂತೀವಲ್ಲ. ಟೈಮ್. ಇದು ಎಸ್ ಎಸ್. ನೀವು ಗೈನಕಾಲಜಿಸ್ಟ್ ತಕ್ಷಣಕ್ಕೆ ನೀವು ಮಾಡೋದ್ರಿಂದ ಹೌದು ಆ ಜೀವ ಹೌದು ಉಳಿಯುತ್ತೆ ಅಂತ ನಾವು ಹೇಳ್ಬೋದು. ಹೌದು. ಹೌದು ಹೌದು. ಹಾ. ಇದಕ್ಕೆ ಕಾರಣ ಏನು ಅಂತ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಹಾ. ಸಾಧಾರಣವಾಗಿ ಎಲ್ಲ ಟ್ಯೂಬ್ಸ್ಗಳು ಒಂದು 4-5 ಸೆಂಟಿಮೀಟರ್ ಮೊಟಿಲಿಟಿ ಇರಬೇಕು. ಅದು ಹಿಂಗ್ ಹೌದು. ಚೆನ್ನಾಗಿ ಮೂವ್ ಆಗ್ತಾ ಇರಬೇಕು. ಬಟ್ ಈ ಹೌದು. ಮೊಟಿಲಿಟಿ ಇಲ್ಲ, ಒಂದೊಂದ್ಸರಿ ಯಾವುದೋ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಅವಳಿಗೆ ಹ್ಮ್. ಹೊಟ್ಟೆನಲ್ಲಿ ಅಥವಾ ಟ್ಯೂಬ್ ನಲ್ಲಿ, ಗರ್ಭಕೋಶದಲ್ಲಿ. ಆ
ಇನ್ಫೆಕ್ಷನ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ತಾವು ಹೇಳ್ಕೊಡ್ತಿದ್ರಿ ನಮಗೆ ಒಂದು ಕಾಲದಲ್ಲಿ. ಆ ಹಾ. ಪೆಲ್ವಿಕ್ ಇನ್ಫ್ಲಮೇಷನ್ ಎಲ್ಲ ಆಗಿರೋದ್ರಿಂದ ಆ ಟ್ಯೂಬಿಗೆ ಹ್ಮ್. ಮೊಟಿಲಿಟಿ ಇರಲ್ಲ. ಅದಕ್ಕೆ ಅದೇನ್ ಮಾಡುತ್ತೆ, ಅಂಡಾಣುನ ಫಲವತ್ತಾದ ಅಂಡಾಣುನ ಅಲ್ಲಲ್ಲೇ ಇಟ್ಕೊಂಡು ಗರ್ಭಕೋಶನ ಓ. ಹೊರಗೆ ಕಳಿಸಲ್ಲ. ಅಥವಾ ಓ. ಒಂದೊಂದ್ಸರಿ ಸಿಸೇರಿಯನ್ ಆಗಿರುತ್ತೆ, ಆ ಟ್ಯೂಬ್ ಹಾ. ಅಡಿಷನ್ ಆಗಿರ್ಬೋದು ಹಳೆ ಒಂದ್ ಮಗು ಹಾ. ಇರುವಾಗ. ಹಾ. ಅಥವಾ ಅವರಿಗೆ ಟ್ಯುಬರ್ಕ್ಲೋಸಿಸ್ ತುಂಬಾ ಜನಕ್ಕೆ ಆಗಿ ಕಾಯಿಲೆ ಗುಣ ಹೌದೌದು. ಮಾಡ್ಕೊಂಡಿರ್ತಾರೆ, ಆ ಟೈಮ್ನಲ್ಲೂ ಹೌದು. ಇರ್ಬೋದು. So ಇದೆಲ್ಲ ಸಮಯದಲ್ಲಿ ಯಾವಾಗ ನಾಳದ ಅಂದ್ರೆ ಫೆಲೋಪಿಯನ್ ಹ್ಮ್. ಟ್ಯೂಬ್ ನಾಳ ಅಂತ ಹೇಳ್ತೀವಿ, ಗರ್ಭಕೋಶ ನಾಳ. ಕಂಟ್ಕೊಂಡು ಹಾ. ನಾಳನ, ಹಾ. ಅದ್ರದ್ದು ಯಾವಾಗ ಇನ್ಫೆಕ್ಷನ್ ಜಾಸ್ತಿ ಇದೆ, ಅದಕ್ಕೆ ಹ್ಮ್. ಮೊಟಿಲಿಟಿ ಇಲ್ಲ, ಅದ್ರದ್ದು ಒಂಥರ ಹೈಡ್ರೋಸಾಲ್ಪಿನ್ಸ್ ನೀರು ತುಂಬಿಕೊಂಡು ದಪ್ಪ ಆಗಿರುತ್ತೆ, ಆ ಎಲ್ಲಾ ಹ್ಮ್. ಸಮಯದಲ್ಲೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಮುಖ್ಯವಾಗಿ ಇನ್ನೊಂದು ಕಾರಣ ಅಂತಂದ್ರೆ, ಇತ್ತೀಚೆಗೆ ನಮ್ದು ಟೆಸ್ಟ್ ಟ್ಯೂಬ್ ಬೇಬೀಸ್ ಆಗಲಿ, ಇನ್ ವಿಟ್ರೋ ಹ್ಮ್. ಫರ್ಟಿಲೈಸೇಷನ್, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ತುಂಬಾ ಆಗ್ತಿದೆ. ಅಲ್ಲಿ ಹೌದು. ಎಷ್ಟೋ ಸರಿ ಟ್ಯೂಬ್ ಬ್ಲಾಕ್ ಇರುತ್ತೆ, ಬ್ಲಾಕ್ ಹಾ. ತೆಗೆದಿರ್ತೀವಿ ಅಂದ್ರೂ ಸರಿಯಾಗದೆ ಅರ್ಧ ಒಂದೊಂದ್ಸರಿ ಅದು ಅಂಡಾಣು ಫಲದತ್ತೆ ಆಗಕ್ಕೆ ಹೋಗ್ಬಿಟ್ಟು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಹೀಗೆ ಓ. ಗರ್ಭಕೋಶದ ಒಂದು ಕಾಯಿಲೆಗಳಲ್ಲಿ ಇದೊಂದು ಪ್ರಾಮುಖ್ಯತೆ ಮತ್ತು ಎಮರ್ಜೆನ್ಸಿ ಅಂತ ಒಂದು ಕಂಡೀಷನ್. ಹಾ. ಸಾಧಾರಣವಾಗಿ ಇದ್ರ ಇನ್ಸಿಡೆನ್ಸ್ ಒಂದು 2% 5% 6% ಇತ್ತು. ಈಗ ನಾನು ಹಾ. ಒಪ್ಪಲ್ಲ, ಇನ್ಸಿಡೆನ್ಸ್ ಹಾ. ಜಾಸ್ತಿ ಆಗಿದೆ. ಯಾಕಂದ್ರೆ ಇನ್ಫೆಕ್ಷನ್ ರೇಟ್ ಓ. ಜಾಸ್ತಿ ಇದೆ. ಹೆರಿಗೆ ಹಾ. ಇದು ಮದುವೆ ಆಗ ಏಜ್ ಕೂಡ ಜಾಸ್ತಿ ಇದ್ದು ಅವರಿಗೆ ಹೌದು. ಯಾವುದೋ ಇನ್ಫೆಕ್ಷನ್ಗಳು ಆಗಿ ಹೋಗಿರ್ಬೋದು. ಆಮೇಲೆ ಹ್ಮ್. ಎಷ್ಟೋ ಜನ ತಮ್ಮ ಗರ್ಭಕೋಶನ ಗರ್ಭನ ಮುಂದೆ ಹಾಕ್ಬೇಕು ಅಂತ ಯಾವುದೋ ಮಾತ್ರೆ ತಗೊಳ್ತಾರೆ, ಮಾತ್ರೆ ಗರ್ಭಪಾತ ತಗೊಂಡಿರ್ತಾರೆ. ಮಾಡಿಸ್ಕೊಳ್ತಾರೆ. ಇದನ್ನ ಒಂದು ಮುಖ್ಯವಾಗಿ ನಾನು ಸ್ಟ್ರೆಸ್ ಮಾಡ್ತೀನಿ. ಹೌದೌದು. ಆ ಆದಷ್ಟು ಅಬಾರ್ಷನ್ ಗರ್ಭಪಾತ ಮಾಡಿಸ್ಕೊತಾರೆ. ಮಾಡ್ಕೊಂಡವ್ರಿಗೆ ಇನ್ಫೆಕ್ಷನ್ ಜಾಸ್ತಿ ಆಗಿರುತ್ತೆ, ಅವ್ರಿಗೇನೆ ಹೌದು ಇದು ಹೌದು ಪ್ರಾಬ್ಲಮ್ಗಳು ಜಾಸ್ತಿ ಹೌದು ಆಗುತ್ತೆ. ಹೌದು. ಹಾ. ಇದೆಲ್ಲ ಒಂದು ಕಾರಣಗಳು ಇರ್ಬೋದು. ಯಾಕಂದ್ರೆ ಎಷ್ಟೇ ಇನ್ಫೆಕ್ಷನ್ ಇಲ್ಲ ಅಂದ್ರೂ ಒಂದು ಇನ್ಫೆಕ್ಷನ್ ಇರ್ಬೋದು. ಮತ್ತೆ ಹ್ಮ್. ನೆಕ್ಸ್ಟ್ ಪ್ರೆಗ್ನೆನ್ಸಿ ಆವಾಗ ಒಂದು ಸರಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ ಒಂದು ಹ್ಮ್. ಟ್ಯೂಬ್ ಹೊರಟೋಗ್ಬಿಡ್ಬೋದು, ಆ ಟ್ಯೂಬ್ನೇ ಓ. ತೆಗಿಬೇಕಾಗತ್ತೆ. ಓ. ಯಾಕಂದ್ರೆ ಅದು ಕಾಯಿಲೆ ಆಗಿರೋ ಟ್ಯೂಬ್ ಇವಾಗ. ಸೊ ಅವಾಗ ಓಕೆ. ಇವ್ರ ಪ್ರೆಗ್ನೆನ್ಸಿ ಚಾನ್ಸಸ್ ಒಂದು 60% ನಾರ್ಮಲ್ ಆಗಿದ್ರೆ ಸಡನ್ಲಿ ಹ್ಮ್. 30% ಬೀಳುತ್ತೆ, ಯಾಕಂದ್ರೆ ಈ ಒಂದೇ ಟ್ಯೂಬ್ ಇರೋದು. ಹಾಗಾಗಿ ಹೌದು ಹೌದು. ಆದಷ್ಟು ಯಾವುದೇ ಕಾರಣ ಇಲ್ದೇನೂ ಆಗಬಹುದು. ಸೊ ಹ್ಮ್. ಎಕ್ಟೋಪಿ ಪ್ರೆಗ್ನೆನ್ಸಿ ಬಗ್ಗೆ, ಅಪಸ್ಥಾನೀಯ ಪ್ರೆಗ್ನೆನ್ಸಿ ಬಗ್ಗೆ ನಮ್ಮ ಹ್ಮ್. ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು, ಹೆದರ್ಕೋಬಾರ್ದು. ಹೇಗೆ ಅವರು ಹ್ಮ್. ನಾನು ಆರೋಗ್ಯವಾಗಿದ್ದೀನ, ನನ್ನ ಕಾಂಟ್ರಸೆಪ್ಷನ್ ಏನ್ ತಗೋಬೇಕು ಅಂತ ಹೇಗೆ ಕೇಳ್ತಾರೋ, ಇದ್ರ ಹ್ಮ್. ಬಗ್ಗೆನೂ ಸ್ವಲ್ಪ ಅರಿವು ಇಟ್ಕೊಂಡು ಅವರು ತಮ್ಮ ದಾಂಪತ್ಯ ಜೀವನನ ಪ್ರಾರಂಭ ಮಾಡಬೇಕು ನಡೆಸ್ಬೇಕು. ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೇಡಮ್. ಓಕೆ ಓಕೆ. ನೀವು ಹೇಳಿದ್ದನ್ನ ಕೇಳ್ತಾ ಇದ್ರೆ ಇತ್ತೀಚೆಗೆ ತಾನೇ ಒಂದು ವಿಡಿಯೋ ಬಂದಿತ್ತು. ಈ ಗರ್ಭ ಹೋಗ್ಬಿಟ್ಟು ಯಕೃತದಲ್ಲಿ ಲಿವರ್ ಹಾ ಮೇಲೆ ಬೆಳ್ಕೊಂಡ್ಬಿಟ್ಟಿದೆ. ಹಾ ಹೌದು ಆಪರೇಷನ್ ಮಾಡಿ ಹೌದು ತೆಗೆದಿದ್ರು. ಅದು ಹೌದು ಅತ್ಯಂತ ವಿರಳ. ನೀವು ಹೌದು ಹೇಳ್ದಂಗೆ ಟ್ಯೂಬಲ್ ಸಿಕ್ಕಾಕೊಂಡಿರುತ್ತೆ ಅಥವಾ ಅದು ಟ್ಯೂಬ್ ಬಾಯಲ್ಲಿ ಹೌದು ಸಿಕ್ಕಾಕೊಂಡಿರುತ್ತೆ. ಹೌದು ಆದ್ರೆ ಬೇರೆ ಕಡೆಗೆ ಹೋಗೋದು ಬಹಳ ವಿರಳ. ಹೌದು ಅದ್ ಹೆಂಗೆ ಹೌದು ಅಲ್ಲಿವರೆಗೂ ಚಲಿಸುತ್ತನೋ ಹೌದು ವಿರಳ. ದೇವ್ರಿಗೆ ಕಾಣೆ. ಅದು ಪ್ರಾಬಬ್ಲಿ ಅಲ್ಲಿ ಫರ್ಟಿಲೈಸೇಷನ್ ಆದ್ಮೇಲೆ ಅದು ಟ್ಯೂಬ್ ಒಳಗೆ ಹೋಗೇ ಇಲ್ಲ. ಅದು ಅಷ್ಟೊತ್ತಿಗೆ ಅಲ್ಲೇನೋ ಆ. ಅಡಿಷನ್ ಇತ್ತೇನೋ, ಯಾವ್ದೋ ಕರಳು ಏನೋ ಅಂಟ್ಕೊಂಡಿರ್ಬೋದು. ಆ ಕರಳು ಹಾ. ಥ್ರೂ ಹೋಗಿ ಅಲ್ಲಿ ಸ್ಥಿತ ಆಗ್ಬಿಟ್ಟಿದೆ ಅಲ್ಲಿ. ಅಲ್ಲಿ ಸ್ಥಿತ ಆಗ್ಬಿಟ್ಟು ಅಲ್ಲಿ ಒಂದು ಬ್ಲಡ್ ಸಪ್ಲೈ ಸಿಗುತ್ತೆ. ಅದು ಅದು ಬ್ರಹ್ಮನ ಒಂದು ವೈಖರಿ ಅಂತ ನಾವು ಅಂದ್ರೂ ಅಡ್ಡಿಲ್ಲ, ನಾವೆಷ್ಟೇ ಹೌದು ಜ್ಞಾನಿಗಳಿದ್ರು ಅಲ್ಲಿ ಹೋಗಿ. ಬಟ್ ಹೌದೌದು. ಅದು ಎಷ್ಟು ಹಿಂಸೆ ಕೊಟ್ಟಿರ್ಬೇಕು ಆ ಮಗು. ಹೌದೌದು ಯಾಕೆಂದ್ರೆ ಅದು ಹೌದೌದು. ದಿನ ದಿನ ಬೆಳೀತಾ ಇರುತ್ತೆ, ಅದಕ್ಕೆ ಭ್ರೂಣಕ್ಕೆ ಹೌದು. ಬೆಳೆಯುವ ಶಕ್ತಿ ಇದೆ. ಜಾಗ ಸೊ ಬೇಕು, ಜಾಗ ಬೇಕು. ಇಂಟೆಸ್ಟೈನಿಗೆ ಅಟ್ಯಾಚ್ಡ್ ಪ್ರೆಗ್ನೆನ್ಸೀಸ್ ಎಷ್ಟೋ ಸರಿ ಆ, ಯುಟ್ರಸ್ ಗರ್ಭಕೋಶ ಅಂದ್ರೆ ಒಡ್ಕೊಂಡ್ಬಿಟ್ಟು, ಕರಳಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾ, ಹಾ. ಗರ್ಭಕೋಶ ಕಂಡ್ಕೊಂಡು ಸೆಕೆಂಡರಿ ಪ್ರೆಗ್ನೆನ್ಸಿ ಅಂತ ಬೆಳಿತಾವೆ ಎಷ್ಟೋ ಸರಿ. ಹಾ. ಯಾಕೆಂದ್ರೆ ಹಾ. ಒಂದು ಸಿಸೇರಿಯನ್ ಆಗಿರುತ್ತೆ, ಆ ಸ್ಕಾರ್ ರಪ್ಚರ್ ಆಗ್ಬಿಡುತ್ತೆ ಎರಡನೇ ಮಗು ಇದ್ದಾಗ. ಅದು ಓಕೆ ಹೋಗ್ಬಿಟ್ಟು ಓಕೆ. ಅಲ್ಲಿ ಬೆಳ್ಕೊಂಡು ನಿಧಾನಕ್ಕೆ ಅಲ್ಲಿರೋ ಬ್ಲಡ್ ಸಪ್ಲೈ ಬೆಳ್ಕೊಂಡು ಆಮೇಲೆ ಅದು ಹ್ಮ್. ಒಂದು ದೊಡ್ಡ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ, ತಾಯಿ ಜೀವಕ್ಕೆ ಹಾನಿ ಹ್ಮ್. ಮಾಡುತ್ತೆ. ಇದೆಲ್ಲ ಹಾ. ನಮ್ಮ ಒಂದು ನೈಸರ್ಗಿಕ ವೈಪರೀತ್ಯಗಳು ಅಂತ ಹೇಳ್ಬೋದು. ಬಟ್ ಹಾ. ಅದನ್ನ ನಾವು ಕಂಡುಹಿಡಿದು ಅದನ್ನ ಅವರಿಗೆ ಸಮ ಮಾಡಿಕೊಡ್ಬೇಕು. ಅವರು ಕೂಡ ಅದ್ರ ಬಗ್ಗೆ ನೀವು ಹೇಳ್ದಂಗೆ ಇಗ್ನೋರೆನ್ಸ್ ಇಲ್ಲದೆ ಅರಿವನ್ನ ಮೂಡಿಸ್ಕೋಬೇಕು ಅಂತ ನಾವು ಹೌದು ಹೇಳಿ ಹೌದು ಹೌದು. ಎಕ್ಟೋಪಿಕ್ ಈಗ ಪ್ರೆಗ್ನೆನ್ಸಿ ಬಗ್ಗೆ ಇಂಗ್ಲಿಷ್ ಒಂದು. ನಲ್ಲಿ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾರೆ, ಆದ್ರೆ ಹ್ಮ್. ನಾವು ಮೆಡಿಕಲ್ ಪ್ರೊಫೆಷನ್ ನಲ್ಲಿ ಇಗ್ನೋರೆನ್ಸ್ ಹೌದು ಇಸ್ ಕ್ರೈಮ್ ಅಂತ. ಹೌದು ನಿಮಗೆ ಕ್ರೈಮ್ ಕರೆಕ್ಟ್. ಗೊತ್ತಿಲ್ಲದೇನೆ ನೀವು ತಪ್ಪು ತಿಳ್ಕೊಂಡು ನಿಮ್ಮ ಜೀವಕ್ಕೆ ನೀವು ಕಂಟಕ ತರೋದ್ರ ಬದಲು ಮುಟ್ಟು ಹೌದು ಸರಿಯಾದ ದಿನಕ್ಕೆ ಆಗ್ತಾ ಇದೆನೋ ಇಲ್ವೋ, ಹೌದು ಹೊಟ್ಟೆ ನೋವು ಹೌದು ಬಂದ್ರೆ ಅದು ಸಾಮಾನ್ಯ ಇದ್ರದ್ದ ಅಥವಾ ಇದ್ರದ್ದ ಅಂತ ಕೇಳ್ಕೊಳ್ಳೋದು. ಆಮೇಲೆ ಹೌದು ಇವತ್ತಿಗೆ ಅಲ್ಟ್ರಾಸೌಂಡ್ ಬಂದಿರೋದ್ರಿಂದ ಎಲ್ಲಿ ಹೌದು ಬೇಕಾದಲ್ಲೂ ಕೂಡ ತಕ್ಷಣಕ್ಕೆ ಕಂಡುಹಿಡಿಬಹುದು. ಕಂಡಿಡಿಬೋದು. ಆ ಹಳೆ ಹೌದು ಕಾಲದಲ್ಲಿ ಬಹಳ ಕಷ್ಟ ಆಗೋದು, ಕಷ್ಟ ಯಾಕಂತಂದ್ರೆ ಆಯ್ತು. ಬರೀ ಹೌದು ಪ್ರೆಗ್ನೆನ್ಸಿ ಅಂತ ಎಷ್ಟೋ ಜನ ಅಂದಾಗ ಅವರು. ಅವಾಗ ಹಾ. ಜೀವನ ಕಳ್ಕೊಳ್ತಿದ್ರು ಹೆಣ್ಮಕ್ಳು. ಅವಾಗ ಹೌದು ಮಾರ್ಟಲಿಟಿ ಹೌದು ಸಂಖ್ಯೆ ಹೌದು ಜಾಸ್ತಿ ಹೌದು ಇದ್ದಿದ್ದು ಅದು ಒಂದು ಹೌದು ಕಾರಣ. ಹೌದು ಪ್ರೆಗ್ನೆನ್ಸಿ ಹೌದು. ಹೈಪರ್ ಟೆನ್ಷನ್ ಬಂದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಬಿ ಪಿ ಹಾ. ಎಲ್ಲ ಬಂದು ಅವ್ರ ಮುಖ ಎಲ್ಲ ಕೈಕಾಲು ಊದ್ಕೊಂಡ್ರೆ ಅತ್ತೆ ಹೇಳೋಳು, ಎಷ್ಟ್ ಚೆನ್ನಾಗಿದ್ದಾಳೆ ನೋಡಿ ನನ್ನ ಸೊಸೆ, ಕುಂಡ್ಕುಂಡಕ್ಕೆ ನಮ್ಮ ಮನೆಗೆ ಬಂದ್ಮೇಲೆ ಪ್ರೆಗ್ನೆನ್ಸಿ ಆದ್ಮೇಲೆ ಎಷ್ಟು ಬೆಳ್ಳಗೆ ಎಷ್ಟು ಗುಂಡಿ ಕಾಣಿಸ್ತಾಳೆ ನೋಡಿ, ನಾವ್ ಹೆಂಗ್ ನೋಡ್ಕೊಂಡಿದೀವಿ ನೋಡಿ ಅನ್ನೋರು ಅವರು. ಅದು ಆಕ್ಚುಲಿ ಹಿಂದ್ಗಡೆ ಒಂದೊಂದ್ಸರಿ ಅಲ್ಲಿ ಬ್ಲಡ್ ಪ್ರೆಷರ್, PAH, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಇರ್ತಿತ್ತು. ಸೊ ಇವೆಲ್ಲ ಹೌದು. ಕಾರಣಗಳಿಂದ ನಮ್ಮ ಹೆಣ್ಮಕ್ಳು ತುಂಬಾ ಮರಣನ ಆಗ್ತಿದ್ರು. PPH ಒಂದು, ಅವಾಗ ಬ್ಲೀಡಿಂಗ್ ಆಗ್ತಾ ಇದ್ದವರಿಗೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಯ್ತು. ಎಷ್ಟೋ ಹಾ. ಜನ ನಾವು ಇವಾಗ್ಲೂ ಬೆಳೆದ ಮಕ್ಳನ್ನ ನೋಡ್ತೀವಿ, ಅವ್ರ ತಾಯಿ
ಜನ್ಮ ಕೊಡ್ಬೇಕಾದ್ರೆ ಹೋಗ್ಬಿಟ್ಟಿದ್ದಾಳೆ. ಈಗ ನಮ್ಮ ಸರಿ ಮನೆಗೆ ಸರಿ ಸರಿ ಅಲ್ಲಿ ಇಲ್ಲಿ ಸರಿ ಬರೋ ನಮ್ಮ ಸರಿ. ಮಕ್ಳು ಫ್ರೆಂಡ್ಸ್ ನಲ್ಲೂ ಅವ್ರ ತಾಯಿಗಳು ಇಲ್ದವ್ರ ಮಕ್ಳುಗಳು ಕೆಲವರು ಇದ್ದಾರೆ. ಪಾಪ. ಆ ಅಬ್ಬ. ಕಾಲದಲ್ಲಿ ಒಂದು 1920 30 40 ಡೆಲಿವರಿ ಆದವರು ಎಷ್ಟೋ ಸರಿ ಹ್ಮ್. PPH ಮ್ಯಾನೇಜ್ಮೆಂಟ್, ಬ್ಲೀಡಿಂಗ್ ಮ್ಯಾನೇಜ್ಮೆಂಟೇ ಇಲ್ಲದೆ ಅಲ್ಲೇ ಓಕೆ. ಹಸು ಬಿಟ್ಟಿದ್ದಾರೆ. ಈಗ ಬ್ಲಡ್ ಈ ಸಪ್ಲೈ. ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ವಾಪಸ್ ಬಂದ್ರೆ ಆ, ಅವ್ರಿಗೆ ಕಿವಿ ಮಾತು ಹೇಳ್ಬೇಕಾದ್ರೆ 1 2 3 4 ಸ್ಟೆಪ್ಗಳನ್ನ ಕರೆಕ್ಟ್ ಆಗಿ ಹೇಳಿ ಏನ್ ಮಾಡ್ಬೇಕು ಅಂತ. ಮೊದಲೇದು ಎಕ್ಟೋಪಿಕ್ ಹಾ. ಪ್ರೆಗ್ನೆನ್ಸಿ ಅನ್ನೋದು ನಮ್ಮ ಹೆಂಗಳೆಯರು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ಮದುವೆ ಆಗಿರೋ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋ ನವಜೋಡಿಗಳು ಅಥವಾ ಅವರ ಹ್ಮ್. ಫ್ಯಾಮಿಲಿ ಮೆಂಬರ್ಸ್ ಅರ್ಥ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಅನ್ನೋದು ಒಂದು ನಾವು ವೆಲ್ಕಮ್ ಮಾಡುವಂತ ಒಂದು ಸಂಗತಿ ಮದುವೆ ಆದ್ಮೇಲೆ. ಓಕೆ. ಬಟ್ ಹ್ಮ್. ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ ನಾರ್ಮಲ್ ಆಗಿ ಆಗ್ತಾ ಇದೆಯಾ, ಪ್ರೆಗ್ನೆಂಟಿ ಟೆಸ್ಟ್ ಪಾಸಿಟಿವ್ ಅಂತ, ಪ್ರೆಗ್ನೆನ್ಸಿ ಆದ್ಮೇಲೆ ತಕ್ಷಣನೇ ವಾಮಿಟಿಂಗ್ ಸೆನ್ಸೇಷನ್ ಅದೆಲ್ಲ ಬರೋದು ನಾರ್ಮಲ್. ಹ್ಮ್. ಇದಕ್ಕಿದಂಗೆ ಬ್ಲೀಡಿಂಗ್ ಆಗೋದು, ಹೋಗೋದು, ಹೊಟ್ಟೆ ನೋವು, ಕ್ರಾಂಪಿಂಗ್ ಹೊಟ್ಟೆ ನೋವು ಬರೋದು, ಒಳ್ಳೇದಲ್ಲ. ಹಾ, ಬರೋದು ಇದು ಒಳ್ಳೇದಲ್ಲ. ಒಳ್ಳೇದಲ್ಲ, ಒಳ್ಳೇದಲ್ಲ. ಹ್ಮ್. ಆಮೇಲೆ ಎರಡನೇದು, ಹಂಗೇನಾರ ಬಂದಾಗ ಇದೇನೋ ಒಂದು ಬಂದಿರ್ಬೇಕು ಬಿಡು, ಊಟ ತಿಂದ ಹ್ಮ್. ಆಗಿರ್ಬೇಕು ಬಿಡು, ಅಥವಾ ಇವಾಗ ಅವ್ರು ಹನಿಮೂನ್ ಪೀರಿಯಡ್ ಅಲ್ಲಿ ಇದ್ದಾರೆ, ಯೂರಿನ್ ಇನ್ಫೆಕ್ಷನ್ ಇರ್ಬೋದು ಬಿಡು ಅಂತ ಒಂದು ಉತ್ಪ್ರೇಕ್ಷೆ ಮಾಡೋ ಬದಲು ಹೋಗಿ ತಜ್ಞ ತಪ್ಪದು. ವೈದ್ಯರನ್ನ ನೋಡಿ ಹ್ಮ್. ಅವರು ಹ್ಮ್. ತಕ್ಷಣ ಟೆಸ್ಟ್ ಮಾಡಿಸ್ಕೊಂಡು ಹ್ಮ್. ಅಲ್ಟ್ರಾಸೋನಾಲಜಿ ಇಂಥವದೆಲ್ಲ ಫೆಸಿಲಿಟೀಸ್ನ ಅವರು ವೈದ್ಯರು ಕೊಡುವಂಥವನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಆ ಥರ ಹ್ಮ್. ಯಾವುದೋ ಅಬ್ನಾರ್ಮಲಿಟಿ ಇಲ್ಲ ಪ್ರೆಗ್ನೆನ್ಸಿ ಹ್ಮ್. ಆಗ್ತಾ ಇದ್ರು, ಅಥವಾ ಹ್ಮ್. ಪ್ರೆಗ್ನೆನ್ಸಿನೇ ಆಗಿಲ್ಲ, ಅಲ್ಲೇನೋ ಒಂದು ಹ್ಮ್. ತೊಂದರೆ ಬಂದಿರ್ಬೋದು ಅನ್ನೋದನ್ನ ಕಂಡಿಡ್ಕೋಬೇಕು. ಅದು ಓಕೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅಂದಾದಾಗ ವೈದ್ಯರಾಗ್ಲಿ ಸಿಬ್ಬಂದಿಗಳಾಗ್ಲಿ ಅವರಿಗೆ ತಕ್ಷಣನೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದಾಗ ಸಹಕರಿಸಬೇಕು. ಯಾಕಂದ್ರೆ ಎಷ್ಟೋ ಸರಿ ನಾವು ಅವ್ರು ಲೈಕ್ ಒಪ್ಕೊಂಡು ಟೀಮ್ ವರ್ಕ್ ತರ ಟೀಮ್ ವರ್ಕ್ ತರ ಮಾಡ್ಬೇಕಾಗತ್ತೆ. ಅದು. ಟೀಮ್ ಯಾಕಂದ್ರೆ ವರ್ಕ್. ಅವ್ರು ಒಪ್ಪಿಗೆ ಯಾಕಂದ್ರೆ ಕೊಡೋದ್ರಿಂದ. ರಕ್ತ ಬ್ಯಾಂಕ್ನವರು, ರಕ್ತ ಕೊಡೋರು, ಮ್ಯಾಚ್ ಮಾಡೋರು ಹೌದು, ಅವರು ಕ್ವಿಕ್ ಆಗಿ ಮಾಡ್ಬೇಕು. ಅವ್ರು ಇರ್ಬೇಕು, ರಕ್ತ ದಾನ ಸರ್ಜನ್ಸ್ ಮಾಡೋರು ತಕ್ಷಣಕ್ಕೆ ಸಿಕ್ಬೇಕು, ಸರ್ಜನ್ ಸಿಕ್ಬೇಕು, ಅನಸ್ಥೆಟಿಸ್ಟು, ಸಿಸ್ಟರ್ಸು ಎಲ್ಲರೂ ಎಲ್ಲರೂ ಇರ್ಬೇಕು. ಸೇರ್ಕೊಂಡ್ಬಿಟ್ಟು ಹೌದು, ಒಂದು ಅದು ಜೀವ ಉಳಿಸಕ್ಕೆ ಅವರು ಹೌದು. ಎಲ್ಲರೂ ತಮ್ಮ ಪಣ ತೊಟ್ಟು ಹೌದು. ಕೆಲಸ ಜೀವ ಉಳಿಸ್ಬೇಕು ಅಂತ ಮಾಡ್ಬೇಕಾಗತ್ತೆ. ಎಲ್ಲ ಟೀಮ್ ಮಾಡ್ಬೇಕಾದ್ರೆ ಸಹಕರಿಸ್ಬಿಟ್ಟು ಅವರು ಅದಕ್ಕೆ ಹೌದು. ಒಪ್ಪಿಗೆ ಕೊಟ್ಟಷ್ಟು ನಾವು ಅವಳನ್ನ ಬೇಗ ಉಳಿಸ್ಬೋದು. ಇಲ್ಲ ಅವಳು ಬ್ಲೀಡ್ ಆಗ್ತಾನೆ ಇರ್ತಾಳೆ. ಹೌದು. 2 2.5 ಲೀಟರ್ವರೆಗೂ ಲಿವರ್ವರೆಗೂ ಬಂದಿರೋ ಪೇಷಂಟ್ಸ್ ನಾವು ನೋಡಿದೀವಿ ಲ್ಯಾಪ್ರೋಸ್ಕೋಪಿ ಮಾಡ್ಬೇಕಾದ್ರೆ. ಸೊ ಹಾ. ಇದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸ್ಕೊಂಡು ತಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹಾ. ನಾನು. ಇದು ಶಸ್ತ್ರಚಿಕಿತ್ಸೆ ಮಾಡ್ತೀರಲ್ಲ, ಏನು ಹೊಟ್ಟೆ ಕೊಯ್ದ್ಬಿಟ್ಟು ಮಾಡ್ತೀರಾ ಅಥವಾ ಅದು ಲ್ಯಾಪ್ರೋಸ್ಕೋಪಿಗಲ್ಲೂ ಕೂಡ ಮಾಡ್ಬೋದಾ? ಅದು ಮೊದ್ಲೇ ಮಾಡ್ತಿದ್ವಿ. ಮೊದ್ಲೆಲ್ಲ ಇವಾಗ ಒಂದು 3 decades 4 decades ಮುಂಚೆ ತಕ್ಷಣನೇ ಹೊಟ್ಟೆ ಓಪನ್ ಮಾಡಿ ಮಾಡ್ತೀವಿ. ಅವಾಗ ಲ್ಯಾಪ್ರೋಸ್ಕೋಪಿ ಉದರದರ್ಶಕ ಶಸ್ತ್ರಕ್ರಿಯೆ ಅಷ್ಟು ಇನ್ನು ಹಾ. ಬಂದಿರ್ಲಿಲ್ಲ. ಇವಾಗ ಹ್ಮ್. ಲ್ಯಾಪ್ರೋಸ್ಕೋಪಿಯಿಂದನೇ ಆಗುತ್ತೆ ಇದು. ಇವಾಗ ಓಕೆ. ಸಾಧಾರಣವಾಗಿ ಹೊಟ್ಟೆ ಓಪನ್ ಮಾಡೋದು ತುಂಬಾ ಕಡಿಮೆ ಇದೆ. ಸೊ ಓಕೆ. ಲ್ಯಾಪ್ರೋಸ್ಕೋಪಿಕ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹ್ಮ್. ಮ್ಯಾನೇಜ್ಮೆಂಟ್ ಅಂತಾನೆ ಇರೋದ್ರಿಂದ ನಾವು ಹಾ. ಒಂದು ಸಣ್ಣ ಇನ್ಸಿಷನ್ ಇಂದ ಹಾಕಿ ಅವ್ರನ್ನ ಬ್ಲಡ್ನೆಲ್ಲ ಹ್ಮ್. ಸಕ್ಷನ್ ಎಲ್ಲ ಮಾಡಿ ಆ ಟ್ಯೂಬ್ನ ಹಾ. ಏನ್ ತೆಗಿಬೇಕು, ಸಾಧಾರಣವಾಗಿ ತೆಗಿಲೇಬೇಕಾಗುತ್ತೆ. ಅಂದ್ರೆ ತೆಗೆದು, ಎರಡು ನಿಕ್ ಮಾಡಿರ್ತಾರ, ಎರಡು ಹೋಲ್ ಹೌದು, ಮಾಡಿರ್ತೀರಾ, ಒಂದು ಒಂದು ನೀವು? ಹೊಕ್ಕಳ ಹತ್ರ, ಹಾ. ಬೆಲ್ಲಿ ಬಟನ್ ಹಾ. ಅಂತೀವಲ್ಲ, ಹೊಕ್ಕಳ ಹತ್ರ ಒಂದು, ಹಾ. ಆಮೇಲೆ ಹಾ. ಸೈಡ್ ಅಲ್ಲಿ ಒಂದು. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಲಿವರ್ ವರ್ಗೂನು ಬ್ಲೀಡಿಂಗ್ ಹೋದಾಗ ಇನ್ನೊಂದು ಸ್ಮಾಲ್ ಇನ್ನೊಂದು ಇನ್ಸಿಷನ್ ಹಾಕ್ಬೇಕು, ಹಾಕ್ಬಿಟ್ಟು ಇನ್ನೊಂದು ನಾವು ಹಾಕ್ಬೇಕಾಗತ್ತೆ. ಕ್ಲೀನ್ ಸೊ ಮಾಡಿ ವಾಶ್ ಎಲ್ಲ ಕೊಡ್ಬೇಕಾಗತ್ತೆ. ಓಕೆ. ಇದಲ್ಲದೆ ಒಂದೊಂದ್ಸರಿ ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಇದು ಟ್ಯೂಬಲ್ ಪ್ರೆಗ್ನೆನ್ಸಿ ಇದೆ ಅಂತ ಬಂದಾಗ ಬರೀ ಹ್ಮ್. ಮೆಡಿಸಿನ್ ಇಂದಾನೇ ನಾವು ಸರಿ ಮಾಡ್ಬೋದು ಒಂದು ಓ, ಪರ್ಸೆಂಟೇಜ್ ಅಲ್ಲಿ. ಹೇಗೆ? ಹಾ, ಅವಾಗ ಅದೇಗೆ? ಟ್ಯೂಬಲ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿರುತ್ತೆ, ಆದ್ರೆ ಇನ್ನು ಹಾರ್ಟ್ ಬೀಟ್ ಏನು ಬಂದಿರಲ್ಲ ಅದಕ್ಕೆ. ಹಾ. ಜಸ್ಟ್ ಹಾ. ಅಂದ್ರೆ 6 ವಾರಕ್ಕಿಂತ ಮೊದಲು. 6 ಯಾಕಂದ್ರೆ ಹಾರ್ಟ್ ವಾರಕ್ಕಿಂತ ಬೀಟಿಂಗ್ ಮುಂಚೆ. ಬರೋದು ಹಾ, 6 ವಾರ, ಅಂದ್ರೆ ಹೌದು, ಐದನೇ ಹೌದು, ವಾರ. ಐದನೇ ಹೌದು, ವಾರದಲ್ಲಿ ಬಂದ್ರೆ ಹಾ. ಹೌದು, ಹೌದು, ಹಾ. ಬಂದಾಗ ಅವ್ರನ್ನ ಆದ್ರೆ ಆಸ್ಪತ್ರೆಯಲ್ಲೇ ಇಟ್ಕೊಂಡು ಕೆಲವು ಹ್ಮ್. ಟ್ಯಾಬ್ಲೆಟ್ಸ್ಗಳು ಬರುತ್ತೆ, ಆ ಟ್ಯಾಬ್ಲೆಟ್ನ ನಾವು ಅವರಿಗೆ ಕೊಡೋದ್ರಿಂದ, ಇಂಜೆಕ್ಷನ್ ಹಾ. ಇರುತ್ತೆ ಅದು, ಹಾ. ಅದನ್ನ ಕೊಡೋದ್ರಿಂದ ಅದು ಅಲ್ಲೇನೆ ಒಣ್ಕೊಳಕ್ ಟ್ರೈ ಮಾಡುತ್ತೆ. ಬಟ್ ಹಾ. ಅದನ್ನ ನಾವು ಹೇಳ್ತೀವಿ, ನೀವು ಆಸ್ಪತ್ರೆಲಿ ಇರೋಕೆ ಅಕಸ್ಮಾತ್ ಅದು ರಪ್ಚರ್ ಆದ್ರೆ ಮಾತ್ರ ನಾವು ತಕ್ಷಣ ಲ್ಯಾಪ್ರೋಸ್ಕೋಪಿ ತಗೋತೀವಿ. ಇಲ್ಲ ಹಾ. ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಹಾ. ಅಪಸ್ಥಾನೀಯ ಹಾ. ಪ್ರೆಗ್ನೆನ್ಸಿಯ ಒಂದು ಮೆಡಿಸಿನ್ ಇಂದ ಮಾಡುವಂಥದ್ದು ಕೆಲವು ಸಂದರ್ಭಗಳು ಇದೆ. ಅದನ್ನ ಹಾ. ಈಗಲೂ ಫಾಲೋ ಮಾಡ್ತಿದೀವಿ. ಬಟ್ ಅದು ಹಾ. ತುಂಬಾ ಒಂದು ಜೆಂಟಲ್ ಕಂಡೀಷನ್ ಆಗಿರೋದ್ರಿಂದ ಬಹಳ ಜಾಗರೂಕತೆಯಿಂದ ಅವರು ನಾವು ಅರ್ಥ ಮಾಡ್ಕೊಂಡು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಅಂದ್ರೆ ಅದಕ್ಕೆ ಟ್ಯೂಬ್ ಬಗ್ಗೆ ಪ್ರಶ್ನೆ ಬರಲ್ಲ. ವೇಟ್ ಅಂಡ್ ವಾಚ್ ಅಂತ ವೇಟ್ ಅಂಡ್ ಅವ್ರನ್ನ ವಾಚ್. ಅಡ್ಮಿಟ್ ಹೌದು, ಮಾಡಿ ಇಂಜೆಕ್ಷನ್ ಕೊಟ್ಟು ಅದು ಅಲ್ಲೇ ಹೌದು, ಸತ್ತು ಹೌದು, ಹಾಗೆ ಹೊರಗಡೆಗೆ ಬರೋ ಹಾ, ಹಾಗೆ ಹಾಗೆ ನೋಡ್ಕೊಳ್ಳೋದು. ಹಾಗೆ ಟ್ಯೂಬಲ್ ಅಬಾರ್ಷನ್ ಅಕಸ್ಮಾತ್ ಬರದೇ ಆಗ್ಬೋದು. ಇದ್ರೆ ಹಾ ಟ್ಯೂಬಲ್ ಅಬಾರ್ಷನ್ ಮಾಡಿ, ಇಲ್ಲ ಹ್ಮ್. ಅಂತಂದ್ರೆ ಮುಂದೆ ಅವರು ಹಾ. ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕು. ನಮ್ಮ ಒಂದು ಸೊ ಅಬ್ಸ್ಟೆಟಿಕ್ ಹಾ. ಗೈನಕಾಲಜಿನಲ್ಲಿ ಒಂದು ಮಂತ್ರ ಅಂದ್ರೆ ಹ್ಮ್. ವಾಚ್ಫುಲ್ ಎಕ್ಸ್ಪೆಕ್ಟೆನ್ಸಿ ಮಾಸ್ಟರ್ಲಿ ಆಕ್ಟಿವಿಟಿ. ಹಾ, ಆಕ್ಟಿವಿಟಿ. ಅಲ್ಲಲ್ಲ, ಹಾ, ಮಾಸ್ಟರ್ಲಿ ಇನ್ಆಕ್ಟಿವಿಟಿ ಅಂತ ಆಕ್ಟಿವಿಟಿ ಅಂತಿದ್ವಿ, ಮೊದ್ಲಂತ ಇಲ್ಲಿ ಇದ್ರು, ಆಕ್ಟಿವಿಟಿ. ಈಗ ಮಾಸ್ಟರ್ಲಿ ಆಕ್ಟಿವಿಟಿ ಅಂತ. ತಕ್ಷಣ ಕರೆಕ್ಟ್. ನಾವು ಓಕೆ. ಆಕ್ಟಿವ್ ಮಾಡಬೇಕು, ಬಟ್ ವಾಚ್ಫುಲ್ ಹೌದು. ಎಕ್ಸ್ಪೆಕ್ಟೆನ್ಸಿಯಿಂದ ಹೌದು. ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅಂದ್ರೆ ಬಹಳ ಪೇಶನ್ಸ್ ಇಂದ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರನ್ನ ಹೌದು, ಹೌದು, ನೋಡ್ಕೋಬೇಕಾಗತ್ತೆ. ಇಲ್ಲ ಹೌದು, ಅಂತಂದ್ರೆ ಒಂದು ಅನ್ಯಾಯವಾಗಿ ಜೀವ ಹೋದಂಗಾಗತ್ತೆ. ಹೌದು, ಸೊ ಹೌದು, ಹಾಗಾಗಿ ಇವತ್ತಿಗೆ ಅಲ್ಟ್ರಾಸೌಂಡ್ ಬಂದಿರೋದ್ರಿಂದ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಂದಿರೋದ್ರಿಂದ ಎಷ್ಟೋ ಡಯಾಗ್ನೋಸಿಸ್ನ ಇನ್ ಟೈಮ್ ಆಗಿ ಅವ್ರಿಗೆ ಚಿಕಿತ್ಸೆನೂ ಕೊಟ್ಟು ಅವ್ರನ್ನ ಪೂರ್ತಿ ಗುಣಪಡಿಸುವಂತಹದ್ದು ನಮ್ಮಲ್ಲಿ ನಿಮಗೆ ಆ ವ್ಯವಧಾನ ಇರೋದ್ರಿಂದ
ಯಾರೂ ಕೂಡ ತಮ್ಮ ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳದೆ ತಮ್ಮ ಪ್ರೆಗ್ನೆನ್ಸಿಯನ್ನ ಅದರಲ್ಲೇ ಮರೆತುಬಿಟ್ಟು ಮೈ ಮರೆತುಬಿಟ್ಟು ಹ್ಮ್. ಏನಾಗುತ್ತೋ ಅಂತ ಚಿಂತೆನೂ ಇಲ್ದೇನೆ ಇರಬಾರ್ದು ಅಂತ ಹೇಳ್ತಾ ಹೌದು ಇದ್ದೀರಿ. ಹೌದು ಒಂದು ಹೌದು ಒಂದು ಹೌದು. ಹಾ, ಸಲಹೆ ಕೊಡ್ತಾ ಇದ್ದೀವಿ ಅಷ್ಟೇ ಇವತ್ತು. ಹೌದು ಹ್ಮ್. ಹೌದು ಹೌದು ಹೌದು. ಹ್ಮ್. ನಿಜವಾಗ್ಲೂ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಅಪಸ್ಥಾನೀಯ ಗರ್ಭಧಾರಣೆ ಬೇರೆ ಹ್ಮ್. ಕಡೆಗೆ ಆದಾಗ ಎಷ್ಟು ಅನಾಹುತ ಆಗತ್ತೆ ಹಾ ಅಂತ ಎಷ್ಟು ಹಾ ಚೆನ್ನಾಗಿ ವಿವರಣೆ ಮಾಡಿದ್ರೆ. ಅದು ಆದಾಗ ಅವರು ಕೊಲ್ಯಾಪ್ಸ್ ಅಂತಂದ್ರೆ ಏನು, ಬ್ಲಡ್ ಪ್ರೆಷರು ಕಡಿಮೆ ಆಗಿ ಇದರಲ್ಲೂ ಹೋಗ್ಬಿಟ್ಟು ನೋಡಿ ಅದರಲ್ಲಿ ತೋರಿಸ್ತಾ ಇದ್ದೀರಲ್ಲ ಆ ಟ್ಯೂಬ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದು ಹೊರಗಡೆ ಬರಕ್ಕಾಗಲ್ಲ, ಇರಕ್ಕಾಗಲ್ಲ, ಹೌದು ಅಲ್ಲಿ ಹೌದು ಬೆಳೆಯೋಕ್ಕೂ ಆಗಲ್ಲ. ಸೊ ಹೌದು. ಅದಕ್ಕೆ ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗದ ಇಲ್ದಾಗ ಅದು ಒಡ್ಕೊಂಡ್ಬಿಡುತ್ತೆ. ಆ ಒಡ್ಕೊಂಡಾಗ ಏನಾಗುತ್ತೆ ಅಂತ ಬಹಳ ಚೆನ್ನಾಗಿ ಅನ್ನೋದನ್ನ ತಿಳಿಸ್ಕೊಟ್ರಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅದೇ ಹೌದು ಹೌದು. ನಮ್ಮ ಸೊ ಹೆಂಗಳಿಯರಿಗೆ ಅರ್ಥ ಹಾಗಾಗಿ ಮಾಡಿಸ್ಲಿಕ್ಕೆ ಪ್ರಯತ್ನ. ಹೌದು ಹೌದು ಹೌದು. ಅಲ್ಲ, ಪ್ರಯತ್ನ ಮಾಡಲೇಬೇಕು. ಯಾಕಂದ್ರೆ ಹೌದು ಅಜ್ಞಾನದಿಂದ ಅವರು ತಮ್ಮ ಜೀವಕ್ಕೆ ಕಂಟಕ ತರೋದ್ರ ಬದಲು ಅದನ್ನ ತಿಳ್ಕೊಂಡ್ಬಿಟ್ಟು ಒಂದು 5 ವಾರದಲ್ಲಿ ಅಂದ್ರೆ ಒಂದು ಪೀರಿಯಡ್ ಮಿಸ್ ಆಗಿದೆ ಅಂತಂದ್ರೆ ತಕ್ಷಣಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡು, ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂದ್ರೆ ತಕ್ಷಣಕ್ಕೆ ಅಲ್ಟ್ರಾಸೌಂಡ್ ಮಾಡಿಕೊಂಡು ಆ ಗರ್ಭ ಚೆನ್ನಾಗಿದೆ, ಜಾಗದಲ್ಲಿ ಇದೆ ಅಂತ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಅವರು ಆದ್ಮೇಲೆ ಆರಾಮಾಗಿ ಇರ್ಬೋದು ಅಲ್ವಾ? ಆರಾಮಾಗಿ ಅದೇ ಸೊ ಹಂತ ಹೌದು ಹೌದು ಹಂತವಾಗಿ ಮುಂದಿನ ಚಿಕಿತ್ಸೆ ಅವ್ರು ತಗೋಬಹುದು. ಹೌದು ಬಟ್ ಇದು ಹೌದು ಒಂದು ಹೌದು. ತೀವ್ರವಾದ ಒಂದು ಏನು ಜೀವಕ್ಕೆ ಕುತ್ತು ಅನ್ನೋ ಒಂದು ಕಂಡೀಷನ್ ಇರೋದ್ರಿಂದ ಇದ್ರ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಅಲ್ಲಿವರೆಗೂ ಯಾರು ಹೋಗ್ಬಾರ್ದು ಅಂತ. ಯಾರು ಹೌದು ಕೂಡ ಜೀವಕ್ಕೆ ಹೌದು. ಕಂಟಕ ಬರೋವರೆಗೂ ತಮ್ಮ ಮೈ ಮೇಲೆ ಹಾಕೋಬಾರ್ದು ಅಂತ ಬಹಳ ಇದು ಚೆನ್ನಾಗಿ ಇದು ಹೇಳಿದ್ರೆ. ಒಂಥರ ಕಾಟ್ ಹ, ಅನವೇರ್ ಆ ತರನೇ ಬರುತ್ತೆ ಇದು ಪಾಪ ಅವರಿಗೆ. ಹೌದು ಅವರೆಲ್ಲ ಹೌದು ಹೌದು ಹೋಗಿರ್ತಾರೆ, ಎಲ್ಲ ಊಟಿನೋ ಹಳೆ ಬೀಡೋ ಎಲ್ಲೋ ಹೋಗ್ಬಿಟ್ಟು ಬರೋಣ ಅಂತ ಹೌದು. ಅಲ್ಲಿ ಶುರು ಆಗ್ಬಿಡುತ್ತೆ ಹೋಗಿರ್ತಾರೆ. ಅವರಿಗೆ ಪಾಪ. ಸೊ ಒಂಥರ ಕಾಟ್ ಅನವೇರ್ ಅಂತ ಒಂದು ನೈಟ್ ಮೇರ್ ಹೌದು ಇದೆ ಹೌದು ಆಕ್ಚುಲಿ ಹೌದು ಎಷ್ಟೋ ಹೌದು ಜನಕ್ಕೆ. ಹೌದು ಹೌದು ಸೊ ಹೌದು ಇದ್ರ ಹೌದು ಬಗ್ಗೆ ಹೌದು ಹೌದು ಒಂದು ಮಾತು ಕತೆ ಹೌದು. ಆಗಿರೋದು ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೀನಿ. ಪಾಪ ಹನಿಮೂನ್ಗೆ ಸಂತೋಷವಾಗಿ ಹೋಗಿರ್ತಾರೆ, ನೋಡಿದ್ರೆ ಪ್ರೆಗ್ನೆನ್ಸಿ ಆಗಿರುತ್ತೆ. ಅದು ಸರಿ ಸ್ಥಳದಲ್ಲಿ ಬಿಟ್ಟು ಬೇರೆ ಸ್ಥಳದಲ್ಲಿ ಆಗ್ಬಿಡ್ತು ಅಂತಂದ್ರೆ ಅದು ಇನ್ನೂ ಕಷ್ಟ ಆಗಿ ಹೋಗ್ಬಿಡುತ್ತೆ. ಅದೇ ಹಾಗಾಗಿ ತಮಾಷೆಗೆ ಹೇಳ್ಬೇಕಾದ್ರೆ ನೋ ಹನಿ ನೋ ಮೂನ್, ಹಾಸ್ಪಿಟಲ್ ಅಡ್ಮಿಷನ್. ಅಯ್ಯೋ ಪಾಪ. ಅಯ್ಯೋ ಹಾಸ್ಪಿಟಲ್ ಪಾಪ. ಅಡ್ಮಿಷನ್ ಹೌದೌದು. ಅಷ್ಟೇ ಪಾಪ. ಬಟ್ ಹ್ಮ್. ನಮ್ಮ ಆದ್ರೂನು ಕಳಕಳಿ ಆ ಖಂಡಿತವಾಗ್ಲೂ ಇದೆ. ಮಹಿಳೆಯರು ಜಾಗೃತರಾಗಿರ್ಬೇಕು, ಹೌದು ಜಾಗರೂಕರಾಗಿರ್ಬೇಕು. ಅದರ ಜೊತೆಗೆ ತಮ್ಮ ಜೀವದ ಮೇಲೆ ಹಾಕೊಳ್ಳೋದ್ ಬದಲು ತಕ್ಷಣಕ್ಕೆ ಬಂದು ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಅವರು ಹೌದು ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಅದನ್ನ ಮುಂದೆ ಆಗೋ ಹೌದು. ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಅಂತ ಬಹಳ ಅಲ್ಲ, ಚೆನ್ನಾಗಿ ಇಷ್ಟು ವಿವರಣೆ ಮಾಡಿದ್ರೆ ಸೌಲಭ್ಯಗಳು ಹೇಳಿ. ಮುಂದುವರೆದ್ರಿಂದ ತುಂಬಾ ಜನ ಬರ್ತಾರೆ. ಅಂದ್ರೂ ಹೌದು. 1% ಪೀಪಲ್ ಓ ಏನೋ ಆಗಿರ್ಬೇಕು ಬಿಡು, ಇದ್ದು ಹೋದ್ರಾಯ್ತು ಹ್ಮ್ ಮನೇಲಿ ಅಂತ ಪಾಪ ಹಿರಿಯರು ಗೊತ್ತಾಗದೆ ಹ್ಮ್ ಗೈಡ್ಲೈನ್ಸ್ ಬರ್ದೇನೆ ಇರ್ತಾರೆ. ಹ್ಮ್ ಹ್ಮ್. ಆಸ್ಪತ್ರೆಗೆ ಬಂದು ತಲುಪಿ ಒಂದು ಚಿಕಿತ್ಸೆ ಒಂದು ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ಯಾವಾಗ್ಲೂ ಒಳ್ಳೇದು ಅಂತ ಒಂದು ನಮ್ಮ. ಕೊನೆಯದು ಒಂದು ಪ್ರಶ್ನೆ ನಾನು ಕೇಳೋದು. ಹ್ಮ್. ಆ ಹ್ಮ್. ಮುಟ್ಟು ಮಿಸ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆನೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು ಅವರು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದು ವಾಸಿ ಅಲ್ವಾ? ಇದು ಇಲ್ಲ, ಲೈಕ್ ಪ್ರೆಗ್ನೆನ್ಸಿ ಟೆಸ್ಟ್ ಸ್ಕ್ರೀನಿಂಗ್ ತರ. ಮನೇಲಿ ಮಾಡ್ಕೊಂಡ್ರು ಸಾಕು. ಹೌದು. ಪ್ರೆಗ್ನೆನ್ಸಿ ಹಾ ಟೆಸ್ಟ್ ಮನೇಲಿ ಮಾಡ್ಕೊಂಡ್ರು ಸಾಕು. ಬಟ್ ಆ ಕ್ರ್ಯಾಂಪ್ ಅಷ್ಟು ಅವ್ರಿಗೆ ಬರುತ್ತೆ ಅಂದ್ಮೇಲೆ ಹಾ. ಅದು ಏನೋ ಒಂದು ಅಕಸ್ಮಾತ್ ಒಂದ್ಸರಿ ನಾರ್ಮಲ್ ಅಬಾರ್ಷನ್ ಆಗೋದಾದ್ರೂ ಕ್ರ್ಯಾಂಪ್ ಬರುತ್ತೆ, ಹಾ ಇದಕ್ಕೂ ಹಾ. ಬರುತ್ತೆ. ಅದಕ್ಕೆ ಓಕೆ. ತುಂಬಾ ಪೇನ್ ತಡೆದಿದ್ದಾಗ ಅವರು ಆಸ್ಪತ್ರೆಗೆ ಬಂದೇ ಬರ್ತಾರೆ. ಬಟ್ ಪ್ರೆಗ್ನೆನ್ಸಿ ಟೆಸ್ಟ್ ಮನೇಲಿ ಸ್ವಲ್ಪ ಮಾಡ್ಕೊಂಡ್ರು ಓ ಹ್ಮ್. ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾದ ತಕ್ಷಣ ಒಂದು ಆಸ್ಪತ್ರೆಗೆ ಬಂದೇ ಬರ್ತಾರೆ ಅವರು, ಹಾ ನೋಡ್ಕೊಂಡು ಹಾ. ಬರೋಣ ಏನು ಅಂತಂದು ಅಂತ. ಸೊ ಇದೊಂದು ಮುಖ್ಯ. ಓಕೆ. ಇವಾಗ ಪ್ರೆಗ್ನೆನ್ಸಿ ಓಕೆ. ಟೆಸ್ಟ್ ಕೂಡ ತುಂಬಾ ಕಿಟ್ ಸಿಗ್ತಾ ಹ್ಮ್. ಇರೋದ್ರಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಹೌದೌದು. ಸಿಗ್ತಾ ಇದೆ. ಆಮೇಲೆ ನಮ್ಮ ಮನೆಯಲ್ಲೇ ಮಾಡ್ಕೋಬಹುದು. HbA1c ಮತ್ತೆ ಶುಗರ್ಗೂ ಕೂಡ ಕಿಟ್ಸ್ ಇದೆ ಇವಾಗ. ಹೌದು ಆಮೇಲೆ ಹೌದು ಹೌದು ಓವ್ಯುಲೇಷನ್ ಕಿಟ್ಸ್ ಇದೆ. ಎಲ್ಲ ಕಿಟ್ಸ್ ಹೌದು. ರೂಪದಲ್ಲಿ ಇರೋದ್ರಿಂದ ಹೇಗೆ ನಾವು ಇದಕ್ಕೆಲ್ಲ ಉಪಯೋಗಿಸ್ತಿದ್ವಿ ಫಾರ್ ಕೋವಿಡ್ ಟೈಮ್ನಲ್ಲಿ ಆ ಥರ ಕಿಟ್ಸ್ಗಳು ಹೌದು. ಸಿಗ್ತಾ ಇರೋದ್ರಿಂದ ಹ್ಮ್. ಖಂಡಿತವಾಗ್ಲೂ ಹೆಂಗಳೆಯರು ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೇಕು ಅಂತ ಹೇಳ್ಬೋದು ನಾವು. ಓಕೆ ಓಕೆ. ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿ ಅವರೇ. ಎಷ್ಟು ಸರಳವಾಗಿ ಎಷ್ಟು ಚೆನ್ನಾಗಿ ಅವ್ರಿಗೆ ಮನಸ್ಸು ಮುಟ್ಟೋ ಹಾಗೆ, ಅಂದ್ರೆ ಭಯ ಪಡ್ಸಕ್ಕಲ್ಲ, ಅವರಲ್ಲಿ ಭಯ ಧೈರ್ಯ ಪಡಿಸಲ್ಲ. ತುಂಬುವಂತ ಕೆಲಸವನ್ನ ಮಾಡಿದ್ದೀರಿ. ಯಾಕಂತಂದ್ರೆ ಜೀವ ಹೋಗುತ್ತೆ ಅಂದಾಗ ಭಯ ಹಾ ಬರುತ್ತೆ, ಆದ್ರೆ ಹಾ ಜೀವ ಉಳಿಸೋಕೆ ನಮ್ಮ ಹತ್ರ ಬೇರೆ ತಂತ್ರಜ್ಞಾನ ಇದೆ ಅಂತಂದಾಗ ಅವ್ರಿಗೆ ಧೈರ್ಯ ಬರುತ್ತೆ. ಸೊ ಹೌದು. ಹಾಗಾಗಿ ನೀವು ಅವ್ರಿಗೆ ಮನಸ್ಸನ್ನ ಅರಿವು ಮೂಡಿಸೋದ್ರ ಜೊತೆಗೆ ಅವರ ಭಯವನ್ನ ದೂರ ಮಾಡಿದ್ದೀರಿ ಅಂತ ಹೇಳ್ತಾ ತುಮ್ಗೆ ಧನ್ಯವಾದಗಳು. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.